ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಅನಿಕಾ ಅಭಿಷೇಕ್ ಕುಕ್ಕಿಂಗ್ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಏನಿದು ಬ್ಲೂ ಕಲರ್ ಫ್ಲವರ್ ಇಟ್ಕೊಂಡಿದ್ದಾರೆ ಅನ್ಕೋತಿದ್ದೀರಾ? ಏನಿಲ್ಲ ರೀ, ಇದು ಶಂಖಪುಷ್ಪ ಅಂತ ಹೇಳಿ ಒಂದು ಫ್ಲವರು. ಈ ಫ್ಲವರು ದೇವ್ರ ಪೂಜೆಗೂ ಬಳಸ್ಬೋದು, ಹಾಗೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ಟೀ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ನೀರನ್ನ ಹಾಕಿ ಅದ್ರ ಜೊತೆಗೆ ಈ ಫ್ಲವರ್ನ ಹಾಕಿ ಇಡೋಣ. ಕುದೀತಾ ಇರಲಿ, ಚೆನ್ನಾಗಿ ಕುದಿಬೇಕು ಅದು. ಇದರಿಂದ ಏನೇನಪ್ಪ ಬೆನಿಫಿಟ್ಸ್ ಇದೆ ಅಂದರೆ, ನಮಗೇನಾದರೂ ತುಂಬ ತಲೆನೋವಿದೆ ಅಂದರೆ, ಅರ್ಧ ತಲೆನೋವಿದೆ ಅಂದರೆ, ಮೈಗ್ರೇನ್ ಸಮಸ್ಯೆ ಇದೆ ಅಂದರೆ, ನಮ್ಮ ಸ್ಕಿನ್ ಸಮಸ್ಯೆ ಇದೆ ಅಂದರೆ, ಅಥವಾ ನಮ್ಮ ಹೇರ್ ಸಮಸ್ಯೆ ಇದೆ ಅಂದರೆ, ಈ ಥರ ತುಂಬ ಆರೋಗ್ಯಕಾರಿ ಬೆನಿಫಿಟ್ಸ್ ಇರುವಂಥ ಒಂದು ಹೂವು ಇದು. ತುಂಬ ಹೂಗಳಿದ್ರೆ ಟೀ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಸಿಕ್ಕಿದ್ದು ಒಂದೇ ಫ್ಲವರು, ಹಾಗಾಗಿ ನಾನು ಒಂದು ಟೀ ಅಷ್ಟೇ ಮಾಡ್ಕೊಂಡಿದ್ದೀನಿ. ಕಲರ್ ನೋಡಿ ಯಾವ ಥರ ಬಿಡುತ್ತೆ. ಫ್ಲವರಲ್ಲಿ ಅಸಲಿಯತ್ತು ಏನೂ ಉಳಿಯಲ್ಲ, ಫುಲ್ ತೆಳುವಾಗಿಬಿಡುತ್ತೆ. ವಾಟರ್ ಅಂತೂ ಫುಲ್ ಕಲರ್ ಆಗಿಬಿಡುತ್ತೆ. ಸೊ ಇದನ್ನು ಜಸ್ಟ್ ಈ ಥರ ಸರ್ವ್ ಮಾಡಿ, ಬೇಕು ಅಂದರೆ ಮೇಲೆ ನಿಂಬೆ ರಸ ಅಥವಾ ಜೇನುತುಪ್ಪ ಕೂಡ ಯೂಸ್ ಮಾಡಿ ಇದನ್ನು ಕುಡಿಬೋದು. ಸೊ ನೋಡಿದ್ರಲ್ಲ ಶಂಖಪುಷ್ಪ ಟೀ ಮಾಡೋದು ಹೇಗೆ ಅಂತ, ತುಂಬಾ ಸುಲಭ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.